ಮಂಡ್ಯದಲ್ಲಿ ಕಾವೇರಿಗಾಗಿ ವಿಭಿನ್ನ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾವೇರಿಗಾಗಿ ಮಣ್ಣು ತಿಂದು ವಿಭಿನ್ನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನದಾತರು. ಸದ್ಯ CWMA ಆದೇಶ ಪಾಲನೆಗೆ ಸುಪ್ರೀಂ ಸೂಚನೆ ಕೊಟ್ಟಂತ ಹಿನ್ನೆಲೆ ಈ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರ ರೈತರ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. CWMA ಆದೇಶ ಪಾಲನೆಗೆ ಸುಪ್ರೀಂ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ನೋಡಿ, ಈ ಹಿಂದೆ ಕಾವೇರಿ ಪ್ರಾಧಿಕಾರದಿಂದ ಆದೇಶ ಹೊರಡಿಸುತ್ತೆ, ಆಮೇಲೆ ಅದಕ್ಕೆ ಕರ್ನಾಟಕ ಸರ್ಕಾರ ಬಗ್ಗಲ್ಲ, ಅದಾದ್ಮೇಲೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಕದ ತಟ್ಟುತ್ತೆ. ನಮಗೆ ಹೇಳಿರೋ ಮಾತಿನಂತೆ, ಕೊಟ್ಟಿರೋ ಆಶ್ವಾಸನೆಯಂತೆ ಕರ್ನಾಟಕ ನೀರು ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಸುಪ್ರೀಂ ಆ ಒಂದು ಸೂಚನೆಯನ್ನ ಕೊಡುತ್ತೆ. ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ನೀವು ತಮಿಳುನಾಡಿಗೆ ಅಂತ ಹೇಳಿ. ಸೊ ಈಗ ಈ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರ ಬಾಯಿಗೆ ಈಗ ಮಣ್ಣನ್ನ ಹಾಕಿದೆ ಅಂತ ಹೇಳ್ಬಿಟ್ಟು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನಾ ಅಲ್ಲಿ ರಾಜ್ಯ ಸರ್ಕಾರ ಹಾಗೆ ಈ ಕಾವೇರಿ ಪ್ರಾಧಿಕಾರದ ವಿರುದ್ಧ ಅನ್ನದಾತರು ಹಾಗೆ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮಾತ್ರ ಅಲ್ಲ, ಮಣ್ಣು ತಿಂದು ಸರ್ಕಾರದ ವಿರುದ್ಧ ಶಿವಕುಮಾರ್ ಅನ್ನೋರು ಸಿಡಿದಿರುವಂತದ್ದು ಗಮನಿಸ್ತಾ ಇದ್ದೀವಿ. CWMA ಆದೇಶ ಈಗ ಕನ್ನಡಿಗರಿಗೆ ಬಹಳ ಮುಳ್ಳು ಉಂಟು ಮಾಡಿರುವಂತದ್ದು. ಪ್ರತಿದಿನ 12,000 ಕ್ಯೂಸೆಕ್ ನೀರ್ ಬಿಡಿ ಅಂತ ಅಂದ್ರೆ ಕರ್ನಾಟಕದವ್ರು ಎಲ್ಲಿ ಹೋಗ್ಬೇಕು? ಈ ಹಿಂದೆ ಇದ್ದ 3,500 ಕ್ಯೂಸೆಕ್ ನೀರ್ ಬಿಡಿ ಅಂತ ಅಂದಾಗ್ಲೇ ಯಾರು ಕೂಡ ರೆಡಿ ಇದ್ದಿಲ್ಲ, ಯಾವ ಕನ್ನಡಿಗರು ಕೂಡ ರೆಡಿ ಇದ್ದಿಲ್ಲ. ಅದ್ ಹೆಂಗ್ ಬಂದವರು ಈಗ ಸುಪ್ರೀಂ ಕೋರ್ಟ್ ನಿಂದ ಪ್ರತಿದಿನ 12,000 ಕ್ಯೂಸೆಕ್ ನೀರು 15 ದಿನ ಬಿಡಿ ಅಂತ ಅಂದ್ರೆ ಇರೋ ನೀರೆಲ್ಲ ಅಲ್ಲೇ ಖಾಲಿ ಆಗುತ್ತೆ. ಹಂಗಿದ್ರೆ ನಾವ್ ಯಾವ ನೀರನ್ನ ಕುಡಿಬೇಕು? ಹೋಗಿ ಯಾವ್ದಾದ್ರು ನದಿಯಿಂದ ನೀರು ಹರ್ಕೊಂಡು ಬರ್ತಿದ್ಯಾ? ಎಲ್ಲೂ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ CWMA ಆದೇಶ ನಮ್ಮೊಂದು ಜೀವನಕ್ಕೆ ಮುಳುವಾಗಿದೆ ಅಂತ ಹೇಳ್ಬಿಟ್ಟು ಈ ಆದೇಶ ಪಾಲನೆಗೆ ಸುಪ್ರೀಂ ಕೂಡ ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರ ಬಾಯಿಗೆ ಮಣ್ಣು ಹಾಕಿದೆ ಅಂತ ಹೇಳ್ಬಿಟ್ಟು ಸೊ ವಿಶೇಷವಾಗಿ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಮಣ್ಣು ತಿನ್ನೋ ಮುಖಾಂತರ ರಾಜ್ಯ ಸರ್ಕಾರದ ಹಾಗೆ ಕಾವೇರಿ ಪ್ರಾಧಿಕಾರದ ವಿರುದ್ಧ ಅಲ್ಲಿನ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನೀವು ಹಿಂಗೆ ನೀರನ್ನ ಬಿಡ್ತಾ ಹೋದ್ರೆ ಲಾಸ್ಟಿಗೆ ನಮಗೆ ಸಿಗೋದು ಜಲಾಶಯದಲ್ಲಿರುವಂತಹ ಮಣ್ಣಷ್ಟೇ ಅನ್ನುವಂಥದ್ದು ಈ ಪ್ರತಿಭಟನಾಕಾರರು ಕೊಡ್ತಾ ಇರುವಂತಹ ಸಂದೇಶ. ಯಾಕಂತಂದ್ರೆ ಜಲಾಶಯದ ನೀರಿನ ಮಟ್ಟ ಕೆಳ ಹಂತಕ್ಕೆ ಹೋಗಿದೆ. 30 TMC ನೀರಿದೆ ಅನ್ಕೊಳ್ಳೋಣ. 30 TMCಯಲ್ಲಿ ನೀವು ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡ್ತೀರಾ 15 ದಿನ ಅಂತ ಅಂದ್ರೆ ನಮಗೆ ಏನ್ ಸಿಗುತ್ತೆ? ಅಲ್ಲಿ ಇರೋ ಬರೋ ಉಳಿದಿರುವಂತಹ ಜಲ್ಲಿ ಕಲ್ಲು ಉಳಿದಿರುವಂತಹ ಮಣ್ಣನ್ನೇ ತಿಂದು ಬದುಕಬೇಕು. ಸೊ ಇಂಥ ಸಿಚುವೇಶನ್ ಅಲ್ಲಿ ಕರ್ನಾಟಕ ಇರುವಂತದ್ದು, ಕನ್ನಡಿಗರಿದ್ದಾರೆ, ಜನ ಜಾನುವಾರುಗಳು ಹೆಂಗ್ ಬದುಕಬೇಕು ಇಂಥ ಬರಗಾಲದ ಸಂದರ್ಭದಲ್ಲಿ ಅಂತ ಹೇಳಿ ಸದ್ಯ ರಾಜ್ಯ ಸರ್ಕಾರ ಹಾಗೆ ಕಾವೇರಿ ಪ್ರಾಧಿಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿದ್ದ ಉಮಾಶ್ರೀಗೆ ಪಟ್ಟ ಸಿಕ್ಕಿದೆ. ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ MLC ಉಮಾಶ್ರೀ ಅವರು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಉಮಾಶ್ರೀಗೆ ಸಭಾಪತಿ ಸಲೀಂ ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಯತೀಂದ್ರ ಅವರು ಶುಭಾಶಯವನ್ನು ತಿಳಿಸಿದ್ದಾರೆ.